ಕರೆಂಟ್ ಇತ್ತು. ಆ ವೈರ್ ಎತ್ತಿ ಯಾರಿಗಾದ್ರೂ ಕಾಲಿಗೆ ಸಿಗಾಕೊಳ್ಳುತ್ತೆ ಅಂತ ಎತ್ತಿ ಸೈಡಿಗೆ ಹಾಕಕ್ಕೆ ಹೋದೆ. ಅದೇ ವೈರಲ್ಲಿ ಸ್ಕಿನ್ ಆಗಿರೋದು ಗೊತ್ತಿಲ್ಲ, ಅದು ಕರೆಂಟ್ ಹೊಡೆದು. ತುಂಬ ಅಂದರೆ ಒಂದು 73 kg ವೆಯ್ಟ್ ಇದೆ. ಅಷ್ಟು ವೆಯ್ಟ್ ಬಿದ್ದ ತಕ್ಷಣ ಸ್ಪೈನ್ ಕಟ್ ಆಯ್ತು. ಅಲ್ಲಿ ಈ ಕಡೆ ಸರ್ಜರಿ ಮಾಡಿದ್ದಾರೆ ಸರ್. ಬೆರಳು ಕೂಡ ಆಗಲ್ಲ, ಸೆನ್ಸು ಕೂಡ ಗೊತ್ತಾಗಲ್ಲ. ನನ್ಗೊಂದು ಏನು ಬಾಚಿ ಬಳಿತೀನಿ ಅನ್ನೋದು ಏನಿಲ್ಲ ಸರ್. ಅವನು ಎದ್ದು ಓಡಾಡ್ಬೇಕಷ್ಟೇ, ಅದೊಂದಾಗ್ಬಿಟ್ರೆ ಸಾಕು. ನೋಡಿ ಸ್ನೇಹಿತರೆ, ಇದು ಉತ್ರಳ್ಳಿ ಕೆರೆ. ಇದು ಮುಂದೆ ಗುಬ್ಲಾಳ ಆ ಕಡೆ ಎಲ್ಲ ಹೋಗುತ್ತೆ. ಜಯನಗರ ಹೌಸಿಂಗ್ ಸೊಸೈಟಿಲಿಗೆಲ್ಲ ಹೋಗುವಂಥ ಜಾಗ ನೋಡಿದ್ರೆ ಅಲ್ಲಿ ಕಾಣ್ತಿರೋದ ಕೆರೆ. ಈ ಕಡೆ ಒಂದು ದೊಡ್ಡ ರಾಜಕಾಲುವೆ ಹೋಗುತ್ತೆ, ಅಲ್ಲಿರುವಂಥ ಬಡಾವಣೆ. ಇಲ್ಲಿ ಗೌತಮ್ ಅಂತ ಒಬ್ಬ ಯುವಕ ಇದ್ದಾರೆ. ಅವ್ರಿಗೆ ಇನ್ನೂ ಈಗ 23-24 ವರ್ಷ ವಯಸ್ಸು. ಅವರು ಒಂದು ಎಲೆಕ್ಟ್ರಿಕ್ ವರ್ಕ್ ಮಾಡೋಕ್ಕೆ ಹೋಗಿ ಕರೆಂಟ್ ಶಾಕ್ ಹೊಡೆಸ್ಕೊಂಡು ಮೇಲಿಂದ ಬಿದ್ದು ಪೂರ್ತಿ ಸ್ಪೈನಲ್ ಕಾರ್ಡ್ ಹೋಗಿದೆ ಸ್ನೇಹಿತರೆ. 3 ವರ್ಷದಿಂದ ಅವರು ಹಾಸಿಗೆ ಮೇಲೆ ಇದ್ದಾರೆ. ಅವರು ಏನು ಮಾಡ್ತಾಯಿದ್ದಾರೆ, ಏನಾಯ್ತು ಸಮಸ್ಯೆ ಕೇಳೋಣಂತೆ. ದಯವಿಟ್ಟು ನಾನು ಮನವಿ ಮಾಡ್ತೀನಿ, ಬಿ ಕೇರ್ಫುಲ್, ಸೇಫಾಗಿರೋಣ. ಸ್ವಲ್ಪ ಗಾಡಿಗಳಲ್ಲಿ ನಿಧಾನವಾಗಿ ಓಡಾಡೋಣ. ಏನಾದ್ರು ಕೆಲಸ ಮಾಡುವಾಗ ಎತ್ತರದ ಜಾಗಗಳಲ್ಲಿ ಸ್ವಲ್ಪ ಹುಷಾರಾಗಿರೋಣ ಅಂತ ನಾನು ಮನವಿ ಮಾಡ್ಕೊತಾ ಬನ್ನಿ ನಾವು ಗೌತಮ್ ಅವರ ಕಥೆ ಕೇಳೋಣ. ನೋಡಿ, ನಮ್ಮ ಗೌತಮ್ ಎಂಥ ಏರಿಯಾದಲ್ಲಿದ್ದಾರೆ ನೋಡಿ ಸ್ನೇಹಿತರೆ. ನೋಡಿ, ಇವರೇ ಗೌತಮ್ ಅವರು. ಗೌತಮ್ ನಮಸ್ಕಾರ. ಇದೇನಿದು ವಾಟರ್ ಬೆಡ್ಡಾ? ಏರ್ ಬೆಡ್ ಸರ್. ಏರ್ ಬೆಡ್ ಅಂದರೆ ನನಗೆ ಕುತ್ಕೊಂಡು ಸೆನ್ಸೇಷನ್ನು ಏನೂ ಇಲ್ವಲ್ಲ, ಅದಕ್ಕೋಸ್ಕರ ಇದು ಬೆಡ್ ಹಾಕಿರೋದು. ಅಂದರೆ ಬೆಡ್ ಸೋರು ಏನೂ ಆಗಲ್ಲ ಅಂತ ಹೇಳಿ ನಮಗೆ ಆಪ್ರೇಷನ್ ಆದಾಗಿಂದ ಇದನ್ನು ಪ್ರಿಪೇರ್ ಮಾಡ್ತಾರೆ. ಅಂದರೆ ಇದು ನನ್ನ ಕಾಲು ಸೆನ್ಸೇಷನ್ದು ಪ್ರತಿಯೊಂದು ಏನು ಮೂಮೆಂಟ್ ಇಲ್ಲ, ಏನಿಲ್ಲ. ಹಾಂ ಸೆನ್ಸೇಷನ್ ಕೂಡ ಇಲ್ಲ. ನಂದು C4-C5 ಬಸ್ಟ್ ಇಂಜುರಿ. ಏನದು? ಈ ಸರ್ವೈಕಲ್ ಪಾರ್ಟ್, ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಬೆನ್ಮೂಳೆ, ಅದು C4-C5. ಅಲ್ಲಿ ಮೇಯ್ನ್ ನರಗಳೆಲ್ಲ ಹೋಗಿರೋದೆ ಅಲ್ಲಿ. ಅಂದರೆ ನಮ್ಮ ಬಾಡಿಗೆ ಯಾವುದೇ ಮೂಮೆಂಟ್ ಆಗಲಿಕ್ಕೂ ನರಗಳೆಲ್ಲ ಹೋಗಿರೋದೆ ಅಲ್ಲಿ ಬಿದ್ದ ತಕ್ಷಣ ನಾನು ಫಸ್ಟ್ ಫ್ಲೋರಲ್ಲಿ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡಿ ಎಲೆಕ್ಟ್ರಿಕಲ್ ಶಾಕ್ ಹೊಡಿತು. ಎಲೆಕ್ಟ್ರಿಕಲ್ ಶಾಕ್ ಹೊಡೆದು ಕೆಳಗಡೆ ಬಿದ್ದ ತಕ್ಷಣ ನೆಕ್ ಬಂದು ಕಾಂಪೌಂಡಿಗೆ ಹೊಡಿತು. ನೆಕ್ ಬಂದು ಕಾಂಪೌಂಡಿಗೆ ಹೊಡೆದ ತಕ್ಷಣ ಅಲ್ಲೇ ಪ್ಯಾರಾಲಿಸಿಸ್ ಆಗೋದೆ. ವಿತಿನ್ ಸೆಕೆಂಡೇ ಪ್ಯಾರಾಲಿಸಿಸ್ ಆಗೋದೆ. ಅಲ್ಲಿಂದ BGS ಜಿಮ್ಸಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಆಪ್ರೇಷನ್ ಆಯಿತು. ನಮಗೆ ಅಫೋರ್ಡಬಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿರೋ ಗ್ಲೋಬಲ್ಗೆ ಶಿಫ್ಟ್ ಆದ್ವಿ. ಅಲ್ಲಿ 52 ದಿನ ಮತ್ತೆ ಹಾಸ್ಪಿಟ್ಲಲ್ಲೇ ಇದ್ದೆ. ಅಲ್ಲಿಂದ ಮನೆಗೆ ಬಂದಾದಮೇಲೆ ಈ ರೀತಿ ಪರಿಸ್ಥಿತಿ ಇದೆ 2 ವರ್ಷದಿಂದ. ನಿಮಗೆ ಎಷ್ಟು ಏಜ್ ಗೌತಮ್? ಇವಾಗ 23 ನನಗೆ. 21ನಲ್ಲಿ ನನಗೆ ಈ ಇನ್ಸಿಡೆಂಟ್ ಆಗಿದ್ದು. 2 ವರ್ಷದಿಂದ? 2 ವರ್ಷದಿಂದ 23 ಮೇ 6ನೇ ತಾರೀಕು. ಏನು ಮಾಡ್ತಿದ್ರಿ ನೀವು? ಅಂದರೆ ನಾನು ಅಂಕಲ್ ಜೊತೆ ಎಲೆಕ್ಟ್ರಿಕಲ್ ಕೆಲಸ ಕಲಿತಿದ್ದೆ. ಯಾವ ಅಂಕಲು? ನಮ್ಮ ತಂದೆಯವರ ತಮ್ಮ, ನಿಮ್ಮ ಚಿಕ್ಕಪ್ಪ. ಅಂದರೆ ಅವ್ರ ಮನೇಲೇ ಇದ್ಕೊಂಡು ಅಲ್ಲೇ ಕೆಲಸ ಮಾಡಿಕೊಂಡು ಎಲ್ಲ ಅಲ್ಲೇ ಇದ್ದೆ. ಊರಲ್ಲಿ ನಮ್ಮ ತಾಯಿಯವರೊಬ್ಬರೇ ಇದ್ದಿದ್ದು ಊರಲ್ಲಿ. ತಂದೆ ಇಲ್ಲ, ಚಿಕ್ಕ ವಯಸ್ಸಲ್ಲೇ ಸತ್ತೋದ್ರು. ಅವರು ಸತ್ತೋಗಿ ಆಲ್ರೆಡಿ 12 ವರ್ಷ ಆಯಿತು. ಯಾವ ಊರು ನಿಮ್ಮದು? ನಮ್ಮದು ಹಾಸನ ಹತ್ರ ಹಳ್ಳಿ. ಹಾಸನ ಇದೆಯಲ್ಲ, ಹಾಸನ ಡಿಸ್ಟಿಕ್ಕು, ಬೇಲೂರು ತಾಲೂಕು, ಹಳೇಬೀಡು ಹೋಬಳಿ, ಸಾಣೇನಹಳ್ಳಿ ಅಂತ ಗ್ರಾಮ. ಬೆಂಗಳೂರಿಗೆ ಬಂದು 2 years ಆಗಿತ್ತು. ಕೊರೋನಾ ಆಯ್ತಲ್ಲ, ಕೊರೋನಾದಲ್ಲಿ ನಾನು ಇಲ್ಲಿಂದ TC ತೊಗೊಂಡೋಗಿ ಅಲ್ಲಿ ಜಾಯ್ನ್ ಆಗಿದ್ದೆ ಹಾಸನಲ್ಲಿ ಕಾಲೇಜ್ಗೆ. ಆಗಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಫ್ಯಾಮಿಲಿ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದು ಅಂಕಲ್ ಜೊತೆ ಕೆಲಸ ಕಲಿತಿದ್ದೆ. ಗಂಗ್ಸ್ ಅಂತರದಲ್ಲಿ. ಏನು ಓದಿದ್ದು ನೀವು? ನಾನು 2nd PU ಕಂಪ್ಲೀಟ್ ಆಯಿತು. ಡಿಗ್ರಿಗೆ ಅಲ್ಲಿ ಜಾಯ್ನ್ ಆಗಿದ್ದೆ. ಊರಲ್ಲ? ಇಲ್ಲ, ಇಲ್ಲೇ ಬ್ಯಾಟರಾಯನಪುರ ಕಾಲೇಜ್ ಇದೆಯಲ್ಲ, ಸ್ಯಾಟಲೈಟ್ ಗೌರ್ಮೆಂಟ್ ಕಾಲೇಜಲ್ಲಿ. ಓದಕ್ಕಾಗಲಿಲ್ಲ? ಅದೇ ಕೊರೋನಾ ಬಂತಲ್ಲ ಸರ್, ಆವಾಗ ಫ್ಯಾಮಿಲಿಗೆ ನಾನೇ ನೋಡ್ಕೋಬೇಕಾಯಿತು. ಮತ್ತು ಅಮ್ಮನೂ ತುಂಬ, ಅವರಿಗೂ ಕೆಲಸ ಮಾಡೋಕ್ಕಾಗಲಿಲ್ಲ, ಕೂಲಿ ಮಾಡಿಕೊಂಡು ಇದ್ದಿದ್ದು ಆಗಲಿಲ್ಲ. ಅದಕ್ಕೇನೋ ಮತ್ತೆ ಇಲ್ಲಿ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಅಂಕಲ್ ಜೊತೆನೇ ಕೆಲಸ ಕಲಿತಿದ್ದೆ. ಮೇ 6ನೇ ತಾರೀಕು ಏನಾಯ್ತು ಹೇಳಿ? ಮೇ 6ನೇ ತಾರೀಕು ಸಂಜೆ ಈವ್ನಿಂಗ್. ಎಷ್ಟು ಗಂಟೆ? ಈವ್ನಿಂಗ್ 6 o'clock. 6 o'clockಲ್ಲಿ ಒಂದು ವೈರ್ ಇತ್ತು ಸರ್, ಅಷ್ಟೇ. ಮಳೆ ಬಂದಿತ್ತು, ಒಂದು ವೈರ್ ಇತ್ತು. ನಾನು ಐಟಮ್ ಎತ್ಕೊಂಡು ಹೋಗ್ತಿದ್ದೆ. ಆ ವೈರು ಯಾರಿಗಾದ್ರೂ ಸಿಗಾಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಎತ್ತಿ ಸೈಡಿಗೆ ಹಾಕೋಕೆ ಹೋದೆ. ಎಲೆಕ್ಟ್ರಿಕಲ್ ಶಾಕ್, ಕರೆಂಟ್ ವೈರು, ಲೈವ್ ವೈರು. ಕರೆಂಟ್ ಇತ್ತು. ಅಂದರೆ ನಾವು ವುಡ್ಡನ್ನೆಲ್ಲ ಕಟ್ ಮಾಡಲಿಕ್ಕೆ ಕರೆಂಟ್ ವೈರ್ಗಳು ಹಾಕೊಂಡಿರ್ತಾರಲ್ಲ, ಎಕ್ಸ್ಟೆನ್ಷನ್ ಎಳ್ಕೊಂಡಿರ್ತಾರಲ್ಲ, ಆ ವೈರು ಎತ್ತಿ ಯಾರಿಗಾದ್ರೂ ಕಾಲಿಗೆ ಸಿಗಾಕೊಳ್ಳುತ್ತೆ ಅಂತ ಎತ್ತಿ ಸೈಡಿಗೆ ಹಾಕೋಕೆ ಹೋದೆ. ಅದೇ ವೈರಲ್ಲಿ ಸ್ಕಿನ್ ಆಗಿರೋದು ಗೊತ್ತಿಲ್ಲ, ಅದು ಕರೆಂಟ್ ಹೊಡೆದು. ಅದೇ ವೈರ್ ಕರೆಂಟ್ ಹೊಡೆದು ಕಂಪ್ಲೀಟಾಗಿ ಶಾಕ್ ಹೊಡಿತು. ಶಾಕ್ ಹೊಡೆದು ಅದು ಗ್ರಿಪ್ ಸಿಗಲಿಲ್ಲ ನನಗೆ. ತುದಿಲಿದ್ನಲ್ಲ, ಗ್ರಿಪ್ ಸಿಗಲಿಲ್ಲ. ಬಿಡಿಸ್ಕೊಳಕ್ಕೆ ಹೋದೆ, ಕೆಳಗಡೆ ಬಿದ್ದೆ. ಕೆಳಗಡೆ ಬಿದ್ದ ತಕ್ಷಣ ನೆಕ್ ಬಂದು ಕಾಂಪೌಂಡಿಗೆ ಹೊಡೀತು. ಎಷ್ಟನೇ ಫ್ಲೋರಿಂದ ಬಿದ್ದರೆ? ಫಸ್ಟ್ ಫ್ಲೋರಿಂದ 11 feet ಇತ್ತು.
11 ಫೀಟಿಂದ ಬಿದ್ದು ಅಲ್ಲೇ ಪ್ಯಾರಲಿಸಿಸ್ ಆಗೋಯ್ತು. ಹಾಂ, ಪ್ಯಾರಲಿಸಿಸ್ ಆಗೋಯ್ತು. ಕೆಲಸ ಮಾಡಕ್ಕೆ ಹೋಗಿದ್ದೀರಾ ಮನೆಗೆ? ಇಲ್ಲ ಸರ್, ನಮ್ಮ ಅಂಕಲ್ ಮನೆನೇ ಅದು. ನಿಮ್ಮ ಚಿಕ್ಕಪ್ಪನ ಮನೆಯೇ? ಚಿಕ್ಕಪ್ಪನ ಮನೆನೇ ಕಟ್ತಿದ್ವಿ ಅವಾಗ. ಚಿಕ್ಕಪ್ಪನ ಮನೆ ಕಟ್ತಿದ್ರಿ? ಹಾಂ, ಕಟ್ಟಬೇಕಾದ್ರೆ ಅಲ್ಲಿ ನಾನು ಐಟಮ್ ಎತ್ಕೊಡೋದು ಎಲ್ಲ ಮಾಡ್ತಿದ್ದೆ. ಅಷ್ಟೆಂಟ್ ಆಗಿದ್ರಿ? ಹಾಂ, ಅವಾಗ ಬಿದ್ದು ಹೇಟ್ ಆಗಿದ್ದು. ಸೊ ಬಿದ್ದ ತಕ್ಷಣ ಕಾಂಪೌಂಡ್ ಮೇಲೆ ಬಿದ್ದುಬಿಟ್ಟಿದ್ದೀರಿ? ಹಾಂ, ನೆಕ್ ಬಂದು ಕಾಂಪೌಂಡಿಗೆ ಹೊಡಿತು ಅದು ಅಷ್ಟು. ಹಾಂ, ಈ ಪಾರ್ಟು? ಹಾಂ, ಆ ಪಾರ್ಟ್ ತುಂಬ ಅಂದರೆ ಒಂದು 73 kg ವೆಯ್ಟ್ ಇದೆ. ಅಷ್ಟು ವೆಯ್ಟ್ ಬಿದ್ದ ತಕ್ಷಣ ಸ್ಪೈನ್ ಕಟ್ ಆಯ್ತು ಅಲ್ಲಿ ಕುತ್ತಿಗೆ ಹತ್ರ. ಅಂದರೆ ಈ ಜಾಯಿಂಟ್ ಜಾಯಿಂಟ್ ಇದೆಯಲ್ಲ, C4 C5 ಈ ಕಡೆ ಸರ್ಜರಿ ಮಾಡಿದ್ದಾರೆ ಸರ್. ಆ ಕಡೆ ಮಾಡೋರೆ? ಹಾಂ, ಈ ಸೈಡ್, ಈ ಸೈಡಲ್ಲಿ ಸರ್ಜರಿ ಮಾಡಿದ್ದಾರೆ. ಮತ್ತು ಟ್ರಾಕೋಸ್ಟೋಮಿ ಅಂತ ಮಾಡಿದ್ರು. ಟ್ರಾಕೋಸ್ಟೋಮಿನೂ ಕೂಡ ಆಗಿತ್ತು ನನಗೆ. ಅಂದರೆ ಲಂಗ್ಸು ಉಸಿರಾಡೋಕ್ಕೂ ಕೂಡ ಶಕ್ತಿ ಇರಲಿಲ್ಲ, ಕೊಲಪ್ಸ್ ಆಗಿತ್ತು. ಆವಾಗ ಮಿಷಿನ್ ಹಾಕ್ಬಿಟ್ಟು ವೆಂಟಿಲೇಟರ್ ಹಾಕಿ, ವೆಂಟಿಲೇಟ್ರಲ್ಲೇ 17 days ಇದ್ದೆ. ಅಲ್ಲೇ BGS ಆಸ್ಪತ್ರೆಯಲ್ಲೇ ಇದ್ದೆ. ಬಿದ್ದ ತಕ್ಷಣ ಏನು ಮೂರ್ಛೆ ಹೋಗ್ಬಿಟ್ರಾ? ಮೂರ್ಛೆ ಏನು ಹೋಗಿರಲಿಲ್ಲ ಸರ್, ಜ್ಞಾನ ಇತ್ತು. ಮತ್ತು ಎಲ್ಲೂ ಬಾಡಿಲಿ ಒಂದು ಸ್ವಲ್ಪನೂ ಬ್ಲಡ್ ಬಂದಿಲ್ಲ, ಬೇರೆ ಕಡೆ ಇನ್ನೆಲ್ಲೂ ಹೇಟ್ ಆಗಿಲ್ಲ. ಸ್ಪೈನಿಗೆ ಮಾತ್ರ ಹೇಟ್ ಆಯಿತು. ಸ್ಪೈನಿಗೆ ಅದು ತುಂಬ ಅನ್ಎಕ್ಸ್ಪೆಕ್ಟೆಡ್ ಸರ್. ತುಂಬ ಅದರಿಂದ ರಿಕವರಿ ಆಗೋದೇ ಅವರು ಡಾಕ್ಟ್ರ್ ಹೇಳ್ತಾರೆ ಇವಾಗ್ಲೂ ಹೋಗಿ ಕೌನ್ಸಿಲಿಂಗ್ ತೊಗೊಂಡ್ರೆ 0 to 100%. ಅಂದರೆ ಈ ಥರ ಕಂಡೀಷನಲ್ಲಿ ರೆಡಿನೇ ಆಗಲ್ಲ, ಕಂಪ್ಲೀಟ್ ರೆಡಿ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ಲೈಫ್ ಲಾಂಗ್ ಇವ್ನು ಹಿಂಗೆ ಬೆಡ್ ರಿಡನ್ ಆಗೇ ಇರ್ತಾನೆ. ಯಾರಾದರೂ ಕಂಪ್ಲೀಟ್ ಡಿಪೆಂಡೆನ್ಸಿ ನೋಡಿ. ಬೇಕಿದ್ರೆ ಈ ಮೂಮೆಂಟ್ ಬೆರಳು ಯಾವುದೂ ಮೂಮೆಂಟ್ ಬರಲ್ಲ. ನೀವು ನಾನು ಎಷ್ಟೇ ಪ್ರಯತ್ನ ಬಿದ್ರೂ ಇಷ್ಟೇ ಬಂದಿರೋದು, 2 ವರ್ಷದಿಂದ ಇಷ್ಟೇ ಬಂದಿರೋದು. ಈ ಕೈ ಇಷ್ಟೊತ್ತಕ್ಕಾಗುತ್ತೆ, ಆಗಲ್ಲ, ಬೆರಳು ಕೂಡ ಆಗಲ್ಲ, ಸೆನ್ಸು ಕೂಡ ಗೊತ್ತಾಗಲ್ಲ. ಹೌದಾ? ಹಾಂ, ನೀವು ಬೆರಳು ಅದುಮಿದ್ರೂ ಅಲ್ಲಿ ಚುಷ್ಟ ಏನಾಗ್ತಿಲ್ಲ. ಹಾಂ, ಹಿಂಗೆ ಬೆಂಡ್ ಮಾಡಿ ಬೇಕಿದ್ರೆ, ಅಂದರೆ ಪೂರ್ತಿ ಹಿಂದಕ್ಕೆ ಬೆಂಡ್ ಮಾಡಿ ಏನೇ ಮಾಡಿದ್ರೂ ಅದು ಮುರಿದೋಗೋ ಥರ ಮಾಡಿದ್ರೂ ಗೊತ್ತಾಗಲ್ಲ. ಅಂದರೆ ಸೆನ್ಸು ಕೂಡ ಆಗಲ್ಲ ಇಲ್ಲೇನೋ ನಡೀತಿದೆ ಅಂತ ಹೇಳ್ಬಿಟ್ಟು. ಅಂದರೆ ಬಂದವರೆಲ್ಲ ಏನಂತಾರೆ ಅಂದರೆ ನೋಡಲಿಕ್ಕೆ ದೇಹ ಚೆನ್ನಾಗಿದೆ, ಏನು ಆಗಿಲ್ವಲ್ಲ ಅಂತ ಕೇಳ್ತಾರೆ. ಬ್ಲಾಡರ್ ಮತ್ತು ಬೌಲ್ ಫಂಕ್ಷನ್ನು ಕೂಡ ಇಲ್ಲ. ಬ್ಲಾಡರ್ ಅಂದರೆ ಯೂರಿನ್ ಎಲ್ಲ ಹೋಗುತ್ತಲ್ಲ? ಹಾಂ, ಯೂರಿನ್ ಇದು ಬ್ಲಾಡರು. ಬೌಲ್ ಫಂಕ್ಷನ್ ಅಂದರೆ ವಾಶ್ರೂಮ್ ಹೋಗುತ್ತಲ್ಲ, ಅದು ಕೂಡ ಗೊತ್ತಾಗಲ್ಲ. ಎಲ್ಲ ಡೈಪರ್ ಹಾಕಿರೋದು. ನಂಬರ್ 2 ಗೊತ್ತಾಗಲ್ಲ, ಬರ್ತಾರದೇ ಗೊತ್ತಾಗಲ್ಲ. ಸೊ ಡೈಪರ್ ಹಾಕಿಲ್ಲ ಅಂದರೆ ಎಲ್ಲ ಅಂದ್ರಲ್ಲಿ ಹೋಗ್ಬಿಡುತ್ತೆ ಕಂಪ್ಲೀಟ್ ಇದೇ ಥರ ಬೆಡ್ಡಲ್ಲಿ. ಅದಕ್ಕೆ ಯಾವಾಗಲೂ ಡೈಪರ್ ಹಾಕಿ ಕೆಥೆಟರ್ ಹಾಕಿ ಬಿಟ್ಟಿರ್ತಾರೆ. ಅಡಲ್ಟ್ ಡೈಪರ್ ಹಾಕಿ 2 yearsಯಿಂದ ಹಾಕಿ ಬಿಟ್ಟಿದ್ದಾರೆ. ಅಲ್ಲಿ ಬಿದ್ಮೇಲೆ ಮತ್ತೆ ಖರ್ಚು ಎಷ್ಟು ಖರ್ಚು ಬಂತು? BGS ಅಲ್ಲಿ 4,90,000 ಏನೋ ಆಗಿತ್ತು, ಅಂದರೆ ಆಪ್ರೇಷನ್ಗೆ. ಅದಾದಮೇಲೆ ಮತ್ತೆ ಈ ಕಡೆ ಮೆಡಿಸನ್ದು ಇದು ಎಲ್ಲ ಸೇರಿಬಿಟ್ಟು ಅದೊಂದು 2 lakh ಆಗಿತ್ತು. ಈಗ ಬೇರೆ ಜಿಮ್ಸ್ ಹಾಸ್ಪಿಟ್ಲಿಗೆ ಸೇರಿದ್ನಲ್ಲ ಅದರಲ್ಲಿ, ಮತ್ತು ಎಕ್ವಿಪ್ಮೆಂಟು ಎಲ್ಲ ತೊಗೊಳೋದ್ರಿಂದ ಎಲ್ಲ ಸೇರಿ ಟೋಟಲ್ 9 lakhವರೆಗೂ ಆಗಿತ್ತು ಸರ್. 9 lakhವರೆಗೂ ಅಲ್ಲೇ ಹಾಸ್ಪಿಟ್ಲಲ್ಲೇ ಆಗಿತ್ತು. 9 lakhವರೆಗೂ ಅಲ್ಲೇ ಆಗಿದ್ದು. ಮತ್ತು ಅಲ್ಲಿಂದ ಮನೆಗೆ ಬಂದಾದಮೇಲೆ ವೀಲ್ ಚೇರು, ಫಿಸಿಯೋಗೆ ಅಂತ ಹೇಳ್ಬಿಟ್ಟು 30,000 ತೊಗೊಳ್ತಿದ್ರು ಪರ್ ಮಂತ್. ಫಿಸಿಯೋಗೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಒಂದು 2 months ಮಾಡಿಸಿದ್ವಿ ಸರ್. ಆಗಲಿಲ್ಲ, ಅಫೋರ್ಡೆಬಲ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಅಂದರೆ ಭಾವ ಅಂಕಲ್ಲು ಎಲ್ಲ ಸೇರಿ ನೋಡ್ಕೊತಿದ್ರು, ಅಂದರೆ ಅವ್ರ ಖರ್ಚಲ್ಲಿ. ಅವರಿಗೆ ಬರೋದೇ ಇವಾಗ ಒಬ್ಬ ಮನುಷ್ಯ ಇರೋದಂದರೆ ಎಕ್ಸ್ಟ್ರಾ, ನಿಮಗೆ ಗೊತ್ತಲ್ಲ, ತುಂಬ ಅಂದರೆ ತುಂಬ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಬಿಟ್ಬಿಟ್ವಿ ಫಿಸಿಯೋನು. ಅಣ್ಣ ಮತ್ತು ಅಕ್ಕ ಮಾಡಿಸ್ತಾರೆ ಫಿಸಿಯೋ, ಮತ್ತು ನನ್ನ ಫ್ರೆಂಡ್ಸ್ಗಳು ಬಂದು ನೋಡ್ಕೊತಾರೆ ಸರ್. ಅಂದರೆ ಎತ್ತಾಡೋಕ್ಕೆ ಮಾಡೋಕ್ಕೆ ಅಕ್ಕನ ಕೈಲಿ ಒಬ್ಬರು ಕೈಲಿ ಆಗಲ್ಲಲ್ಲ. ಇವ್ರು ಯಾರು ಏನಾಗಬೇಕು? ಇವರು ನಮ್ಮ ಅಕ್ಕ, ಸ್ವಂತ ಅಕ್ಕ. ನಮಸ್ಕಾರ. ಏನು ಹೆಸರು? ಕಾವ್ಯ ಅಂತ. ಒಂದೇ ತಾಯಿ ಮಕ್ಕಳು? ಎಷ್ಟು ಮಕ್ಕಳು ನೀವು? ನಾವಿಬ್ಬರೇ ಸರ್. ಒಬ್ಬ ಅಕ್ಕ ಒಬ್ಬ ತಮ್ಮ, 2 ಮಕ್ಕಳು? ಇಬ್ಬರೇ ಮಕ್ಕಳು. ಈಗ ಅಕ್ಕನ ಮನೇಲಿದ್ದೀರಿ? ಅಕ್ಕನ ಮನೇಲಿ, ಅಕ್ಕ ಭಾವನ ಮನೇಲೇ ಇರೋದು. ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ ಸರ್. ಅಂದರೆ ಬೇರೆ ಥರ ಯಾವುದೂ ಇನ್ಕಮ್ ಇಲ್ಲ. ಮತ್ತು ನನಗೆ ಏನಾದರೂ ಮಾಡೋಣ ಅಂದರೆ ಈ 2 ಬೆರಳು ಕೂಡ ಬರಲ್ಲ. ಅಂದರೆ ಚೇಂಜ್ ಮಾಡ್ಕೊಳಕ್ಕಾಗಲಿ, ಏನಾದರೂ ಲ್ಯಾಪ್ಟಾಪ್ ಹಿಡ್ಕೊಂಡು ವರ್ಕ್ ಮಾಡೋಣ ಅಂದರೆ ಏನೂ ಆಗಲ್ಲ. ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಇವಾಗ ಅಂದರೂ ಮೆಂಟಲಿ ಮೆಂಟಲಿ ಸ್ಟ್ರಾಂಗ್ ಇರೋದಕ್ಕಿಂತ ಫಿಸಿಕಲಿ ತುಂಬ ಇದಾಗ್ತಿದೆ, ಬರ್ಡನ್ ಆಗ್ತಿದೆ. ಮತ್ತು ಅಮೌಂಟ್ದು ತುಂಬ ಪ್ರಾಬ್ಲಮ್ ಆಗ್ತಿದೆ. ಯಾವುದೇ ರೀತಿ ಇನ್ಕಮ್ ಸೋರ್ಸು ಇರಲಿಲ್ಲ.
ನಮ್ಗೆ ಸ್ವಲ್ಪ ಜಮೀನಿತ್ತು ಊರಲ್ಲಿ, ಅದನ್ನು ಈ ಸರ್ಜರಿ ಆದಮೇಲೆ ಎಲ್ಲ ಮಾರಿದ್ವಿ. ಇವಾಗ ಇವನಿಗೆ ಆಪ್ರೇಷನ್ಗೆಲ್ಲ ಎಲ್ಲರ ಹತ್ರ ಸಾಲ ಮಾಡ್ಕೊಂಡಿದ್ವಿ. ಆಮೇಲೆ ಅಂಕಲ್ ಅವ್ರು ಬೇರೆ ಮನೆ ಕಟ್ತಿದ್ರು, ಅವ್ರಿಗೂ ಪಾಪ ಸಾಲ ಎಲ್ಲ ಇತ್ತು, ಬ್ಯಾಂಕಲ್ಲೆಲ್ಲ ಲೋನ್ ತೊಗೊಂಡು. ಅದಕ್ಕೆ ಅವ್ರ ಹತ್ರನೂ ಅಷ್ಟಿರಲಿಲ್ಲ. ಅದಕ್ಕೆ ಊರಲ್ಲಿ ಇದ್ದಿದ್ದು ಜಮೀನೆಲ್ಲ ಮಾರಿಬಿಟ್ಟು ಈ ಸರ್ಜರಿಗೆ ಅವ್ರ ಹತ್ರ ಕೊಟ್ಟಿದ್ರು ಹಾಸ್ಪಿಟ್ಲು ಟೈಮಲ್ಲೆಲ್ಲ. ಆಮೇಲೆ ಅವ್ರಿಗೆಲ್ಲ ರಿಟರ್ನ್ ಕೊಟ್ವಿ. ಆಮೇಲೆ ಬೆಡ್ಸೋರು ಬೇರೆ ಆಯಿತು ಸರ್. ಇವಾಗ ಅಂದ್ರೆ ಹಿಂಗ್ ಮಲಗಿದ ಕಡೆನೆ ಮಲ್ಕೋಬಿಟ್ಟು ಗಾಯ ಆಗಿದ್ದು 2 ಇಲ್ಲಿ 20 ಆಗಿದೆ ಸರ್. ಅದರಿಂದನೇ ಇಷ್ಟು ಸ್ವೆಟ್ ಆಗ್ತಿರೋದು. ಅದ್ರ ಮೂಮೆಂಟ್ ಅದ್ರದ್ದು ಸೆನ್ಸೇಷನ್ ಅವನಿಗೆ ಗೊತ್ತಾಗಲ್ವಲ್ಲ ಸರ್, ಅದು ಆ ಥರ ಆಚೆ ಬರುತ್ತೆ. ಅಂದ್ರೆ ಇವಾಗ ನಮ್ಗೆ ಗಾಯ ಆದ್ರೆ ನೋವು ಅಂತ ಗೊತ್ತಾಗುತ್ತೆ, ಅವ್ನಿಗೆ ಅದು ಗೊತ್ತಾಗಲ್ವಲ್ಲ, ಸೆನ್ಸೇಷನ್ ಇಲ್ವಲ್ಲ, ಹಂಗಾಗಿ ಅದು ಆ ಥರ ಸ್ವೆಟ್ ಮುಖಾಂತರ ಆಚೆ ಗಾಯದ ಕಾರಣದಿಂದ ಇಷ್ಟು ಎಕ್ಸೆಸ್ ಆಫ್ ಸ್ವೆಟ್ ಆಗೋದು. ಮತ್ತೆ ಅದರಿಂದನೇ ಸರ್ ಇವಾಗ ಎಷ್ಟು ವ್ಯಾಕ್ಯೂಮ್ ಡ್ರೆಸ್ಸಿಂಗ್ ಅಂತ ಮಾಡಿಸಿದ್ವಿ, ವಾರಕ್ಕೆ 11,500 ಆಗೋದು. ಅಂದ್ರೆ ವ್ಯಾಕ್ಯೂಮ್ ಡ್ರೆಸ್ಸಿಂಗ್ ಅಂತ ಇತ್ತು ಸರ್. ಒಂದು ಈ ಥರ ಉಂಡಾದರೆ ಸರ್ಜರಿ ಮಾಡಿಸ್ಬೇಕು, ಇಲ್ಲ ವ್ಯಾಕ್ಯೂಮ್ ಡ್ರೆಸ್ಸಿಂಗ್ ಅಂತ ಮಾಡಿಸ್ಬೇಕು. ವ್ಯಾಕ್ಯೂಮ್ ಡ್ರೆಸ್ಸಿಂಗ್ ಸರ್ಜರಿ ನಮಗೆ ಸ್ವಲ್ಪ ದಿನದಲ್ಲೇ ಹೀಲ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದರು. ಸೊ ಅದನ್ನು ಏನು ಮಾಡಿದ್ವಿ ಅಂದರೆ ಊಂಡಿಗೆ ವ್ಯಾಕ್ಯೂಮ್ ಡ್ರೆಸ್ಸಿಂಗ್ ಅಂತ ಮಾಡ್ತಾರೆ. ಪೂರ್ತಿ ಕ್ಲೋಸ್ ಮಾಡಿಬಿಟ್ಟು ಊಂಡನ್ನು ನೆಗೆಟಿವ್ ಏರಿಂದ ಅದು ಸಕ್ ಮಾಡ್ತಾ ಇರುತ್ತೆ. ಅಂದರೆ ಲಿಕ್ವಿಡ್ ಏನಾದರೂ ಬರ್ತಿದ್ರೆ ಆ ಜಾಗದಲ್ಲಿ ಪಸ್ ಥರ ಬರೋದು, ಮತ್ತು ಸ್ಮೆಲ್ಲು ಕೂಡ ಬರ್ತಿತ್ತು ಆ ಜಾಗದಲ್ಲಿ, ಬೆಡ್ಡೆಲ್ಲ ನೆನೀತಿತ್ತು. ಸೊ ಅದೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಬೇಗ ಹೀಲ್ ಆಗಲಿ ಅಂತ ಹೇಳಿ ವ್ಯಾಕ್ಯೂಮ್ ಡ್ರೆಸ್ಸಿಂಗ್ ಹಾಕ್ಸಿದ್ವಿ. ಎವ್ರಿ ವೀಕು 11,500 ತೊಗೊತಿದ್ರು. ಅಂದರೆ ಒಂದು ಸೆಟ್ಟಿಂಗ್ ಡ್ರೆಸ್ಸಿಗೆ. ವೀಕ್ಗೆ ನಮಗೆ 44,000 45,000 ಅದೇ ಆಗ್ತಿತ್ತು ಒಂದು ತಿಂಗಳು. ವಾರಕ್ಕೆ ಸರ್ ಎಲ್ಲ ಸಾಲನೇ ಸರ್. ಗಾರ್ಮೆಂಟ್ಸ್ ಅಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡ್ತಾರೆ. ಮಕ್ಕಳು ಇನ್ನೂ ಚಿಕ್ಕ, ಒಬ್ಬ 5th ಸ್ಟ್ಯಾಂಡರ್ಡು, ಒಬ್ಬ 3rd ಸ್ಟ್ಯಾಂಡರ್ಡ್ ಇವಾಗ ಓದ್ತಾ ಇದ್ದಾರೆ. ಹಾಗಾಗಿ ಇದೇ ಸರ್ ಜಾಸ್ತಿ ಆಗೋಗ್ಬಿಡ್ತೀವಿ. ಬೆಡ್ಸೋರ್ದು 2.25 ಲಕ್ಷ ತನಕ ಆಗೋಯ್ತು ನಮಗೆ. ಅಂದ್ರೆ ಓಪ್ ಹಿಡ್ಕೊಂಡಿದ್ದೀನಿ ಸರ್. ನನ್ನ ಕೈಲಿ ಆಗತ್ತೆ ಅಂತ ನಾನು ಇವತ್ತಲ್ಲ ನಾಳೆ ಬಂದೇ ಬರುತ್ತೆ, ಪ್ರಯತ್ನ ಬೀಳ್ತಾ ಇದ್ದೀನಿ, ಬರುತ್ತೆ 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 ಅಂತ. ಸರ್ ಒಂದು ಓಪ್ ಏನಂದ್ರೆ ಅವನಿಗೆ ಸರ್ಜರಿ ಆದಾಗ ಡಾಕ್ಟರ್ ಹೇಳಿದ್ರು, ಕೌನ್ಸಿಲಿಂಗ್ ಕರೆದಾಗ ಹೇಳಿದ್ರು, ಅವನಿಗೆ ಹೊಟ್ಟೆ ಹಶು ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ, ಟೈಮಿಂಗ್ಸ್ ನೋಡಿ ನೀವೇ ಊಟ ತಿನ್ನಿಸ್ಬೇಕು, ಏನಿಲ್ಲ, ಸುಮ್ಮನೆ ಜೀವ ಒಂದು ಇರುತ್ತೆ ಅಷ್ಟೇ ಅನ್ನೋ ಥರ ಹೇಳಿದರು. ಆಮೇಲೆ ಅವನು ಅಷ್ಟು ತಿಂಗಳು ಇದ್ದ ಅಂದ್ರೂ 3-3.5 ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ದ ಅಂದ್ರೂ ಏನು ಒಂದು ಬೇಳ್ ಕೂಡ ಮೂಮೆಂಟಿಂಗ್ ಏನೂ ಇರಲಿಲ್ಲ, ಏನು ಇರಲಿಲ್ಲ ಸರ್. ಹಿಂಗಿದ್ರೆ ಕೈ ಹಿಂಗೆ ಇರೋ ಅಷ್ಟೇ. ನಾವು ಇವಾಗ ಒಂದು ಓಪ್ ಅಂದ್ರೆ ಏನಂದ್ರೆ ಈಗ ಇಷ್ಟು ಬಂದಿದೆ, ಆಮೇಲೆ ಹೊಟ್ಟೆ ಹಶುವೆಲ್ಲ ಗೊತ್ತಾಗುತ್ತೆ, ಆಮೇಲೆ ಹೊಟ್ಟೆ ಹಶುವೆಲ್ಲ ಗೊತ್ತಾಗುತ್ತೆ ಸರ್. ಅಪ್ಪ ಇಲ್ಲಿಂದ ಎದೆಯಿಂದ ಮೇಲ್ಗಡೆವರೆಗ ಎಲ್ಲ ಗೊತ್ತಾಗುತ್ತೆ. ಅಂದ್ರೆ ಇನ್ನ ಕಾಲ್ದೆಲ್ಲ ಇನ್ನ ಗೊತ್ತಾಗಲ್ಲ. ಅಂದ್ರೆ ಅಷ್ಟಿದ್ದು ಒಂದು ದೇವ್ರು ಇಷ್ಟು ಕೊಟ್ಟವನೇ, ಇದರಿಂದ ಮುಂದೆ ಕೊಡ್ಬೋದು ಅನ್ನೋದು ಒಂದು ಓಪ್ ಅಷ್ಟೇ ಸರ್. ನನಗೆ ಇರೋದು ಅವನಿಗೆ ಪಿಜಿಯೋ ಸೆಂಟರ್ ಅಂದ್ರೆ ಅವನು ಫುಲ್ ಡಿಪೆಂಡೆನ್ಸಿ. ಅಂದರೆ ಎಲ್ಲಾದರೂ ಪಿಜಿಯೋ ಸೆಂಟರ್ ಸಿಕ್ಕಿದ್ರೆ ಅವನಿಗೆ ಒಂದು ಸ್ವಲ್ಪ ಮೂಮೆಂಟಿಂಗ್ ಬರೋಕ್ಕೆ ಹೆಲ್ಪ್ ಆಗಲಿ ಅಂತ ಸರ್ ಅಷ್ಟೇ. ಅದಕ್ಕೆ ಮೂಮೆಂಟಿಂಗ್ ಬರೋಕ್ಕೆ ಎಲ್ಲಾದರೂ ಈ ಥರ ಡಿಪೆಂಡೆನ್ಸಿ ಇದ್ದಾನಲ್ಲ, ಅದಕ್ಕೆ ತೊಗೊಳ್ಳೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಆ ಥರ ಎಲ್ಲರೂ ಇದ್ದರೆ, ಯಾರಿಗಾರು ಗೊತ್ತಿದ್ರೆ ಹೇಳಿದ್ರೆ ಅಷ್ಟೇ ಸರ್. ಇವಾಗ ಅಲ್ಲೊಬ್ರು ಜೊತೇಲಿ ಇರ್ಬೇಕಂತ ಹೇಳ್ತಾರೆ. ನಮ್ಮ ತಾಯಿ ಕಣ್ ಕಾಣಿಸಲ್ಲ, ಅವ್ರು ಹೋಗೋಕ್ಕಾಗಲ್ಲ, ಊರಲ್ಲಿ ಇರ್ತಾರೆ, ಅವ್ರಿಗೆ ಕಣ್ ಕಾಣಲ್ಲ, ಮತ್ತು ನಾನು ಮಕ್ಕಳು ಬಿಟ್ಟು ಹೋಗೋಕ್ಕಾಗಲ್ಲ, ಅದೊಂದು ತೊಂದರೆ ಸರ್ ಅಷ್ಟೇ. ಇನ್ನೂ ಬಿಡಲ್ಲ ಸರ್. ಆದರೆ ಅಷ್ಟೇ, ನನಗೊಂದು ಏನು ಬಾಚಿ ಬಳಿತೀನಿ ಅನ್ನೋದು ಏನಿಲ್ಲ ಸರ್. ಅವನು ಎದ್ದು ಓಡಾಡ್ಬೇಕು ಅಷ್ಟೇ, ಅದೊಂದು ಆಗ್ಬಿಟ್ರೆ ಸಾಕು ನೋಡಿ. ಈಗ ಅವ್ರು ಕೂತ್ಕಡೆ ದೊಡ್ಡ ಹುಡುಗ ಹೇತ್ಕೋತಾರೆ, ಉಚ್ಚೋಯ್ಕೋತಾರೆ, ಅಥವಾ ನೀವೇ ಅವ್ರ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕು, ಒರೆಸ್ಬೇಕು ಮೈಯೆಲ್ಲ. ಅವ್ನು ಕೇಳಿ ಸರ್, ಬೇಕಾದ್ರೆ ನಾನು ಇಲ್ಲದೆ ಇದ್ದಾಗ ನಾನು ಈಗ 3ನೇ ವರ್ಷ ರನ್ನಿಂಗು, ಒಂದೊಂದ್ಸಲ 1 ಟೈಮ್ ಆಗುತ್ತೆ ವಾಶ್ರೂಮ್, ಒಂದೊಂದ್ಸಲ 4 ಟೈಮ್ ಆಗುತ್ತೆ. ಈ ಬೆಡ್ಸೋರೆಲ್ಲ ಆದಾಗ ಓಲಾಗಿತ್ತು ಸರ್, 2 ಬೆಳ್ಳು ಹೋಗೋವಷ್ಟು. ಆದರೂ ಅಲ್ಲಿ ಆಗಿದೆಯಲ್ಲ ಬೆಡ್ಸೋರು, 2 ಬೆಳ್ಳು ಹೋಗೋದು ಒಳಗಡೆ. ಆಮೇಲೆ ಬೋನ್ ಟಚ್ ಆದರೆ ಕಷ್ಟ, ಕಾಲೇ ರಿಮೂವ್ ಮಾಡ್ಬೇಕಂತ ಹೇಳಿದರು. ಅದು ಸ್ಕ್ಯಾನಿಂಗ್ ಮಾಡಿಸಿದಾಗ ಆ ಥರ ಏನು ತೊಂದರೆ ಇರಲಿಲ್ಲ. ಆವಾಗಲೇ ಅದು ವ್ಯಾಕ್ಯೂಮಿಂಗ್ದು ಡ್ರೆಸ್ಸಿಂಗ್ ಮಾಡ್ಸೋಕ್ಕೆ ಶುರು ಆಗಿದ್ದು. ಆಮೇಲೆ ಅದ್ರೊಳಗಡೆ ಎಲ್ಲ ವಾಶ್ರೂಮ್ ಹೋಗೋದು, ಕ್ಲೀನ್ ಮಾಡೋಕ್ಕೆಲ್ಲ ಕಷ್ಟ ಆಗಿರೋದು. ಆದರೂ ಸರ್ ನಾನು ಯಾವತ್ತೂ ಅವನಿಗೆ ಬೇಜಾರು ಮಾಡಿಸಿಲ್ಲ. ಒಂದು ದಿನಕ್ಕೂ ನನ್ನ ಮಕ್ಕಳು ಎಂದೂ ಅಂದಿಲ್ಲ ಸರ್. ಬೇಕಾದ್ರೆ ಅವ್ನು ಮುಂದೆನೇ ಇದ್ದಾನೆ ಕೇಳಿ. ನಾನು 4 ಸಲ ಅಲ್ಲ 5 ಸಲ ಆದ್ರೂ ಅದ್ರ ಬಗ್ಗೆ ಬೇಜಾರೇ ಮಾಡ್ಕೊಳ್ಳೋಣ. ನನ್ನ ಮೈಂಡಲ್ಲಿ ಓಪ್ ಇರೋದೊಂದೇ, ಅವ್ನು ಎದ್ದು ಓಡಾಡಬೇಕು, ಅವ್ನು ಚೆನ್ನಾಗಾಗಬೇಕು. ಅವ್ನ ಕೈಲಿ ಆಗಂಗಿದ್ದಿದ್ರೆ ನಮ್ಮ ಕೈಲಿ ಮಾಡಿಸ್ಕೊಂಡಿರೋಣ. ಅವನು ಎಲ್ಲದರಲ್ಲೂ
ಅಷ್ಟು ಚೆನ್ನಾಗಿದ್ದವನು ಸರ್. ಹೆಲ್ಪಿಂಗ್ ನೇಚರಿಂದ ಹಿಡಿದು ಎಲ್ಲ ಚೆನ್ನಾಗಿದ್ದವನು. ಅದು ಸರ್, ಅವನಿಗೂ ನನಗೂ 10 ವರ್ಷ ಡಿಫ್ರೆನ್ಸು. ನಾನು ಹುಟ್ಟಿ 10 ವರ್ಷಕ್ಕೆ ಅವನು ಹುಟ್ಟಿದ್ದು. ನಮ್ಮ ತಂದೆ ತೀರೋದಾಗ ಅವನಿಗೇನು ಬುದ್ಧಿನೇ ಬಂದಿರಲಿಲ್ಲ. ಇನ್ನು ನಾನು 8th ಇದ್ದೆ, ಅವನಿನ್ನ ಫಸ್ಟ್ ಸ್ಟ್ಯಾಂಡರ್ಡಿಗೆ ಇನ್ನೂ ಸೇರಿಸ್ಬೇಕು ಅಂದ್ಕೊಂಡಿದ್ವಿ. ಅವನಿಗೆ ಗೊತ್ತೇ ಇರಲಿಲ್ಲ. ಹಾವು ಕಚ್ಚಿ ತೀರೋದ್ರು ನಮ್ಮ ತಂದೆ. ಹಂಗಾಗಿ ನಾವು ಒಂದಿನ ಜಗಳ ಆಡ್ದವರೆಲ್ಲ ಚೆನ್ನಾಗೇ ಇದ್ದ. ಏನು ಮಾಡೋದು, ಹಂಗಾಯ್ತು. ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ವೈರತ್ತಿಟ್ಟಂಥ ಹುಡುಗನಿಗೆ ಎಂಥ ತೊಂದರೆ ಆಗಿದೆ, ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅವರು. ನಾನು ಆಮೇಲೆ ಅವ್ರ ಕುಟುಂಬ ಕೂಡ ನೋಡಿದ್ರೆ ಅವ್ರು ಇದ್ದು ಬಂದು ಜಮೀನು, ಅವರ ಪಿತ್ರಾಜಿತ್ವದ ಆಸ್ತಿ ಎಲ್ಲ ಮಾರಿಬಿಟ್ಟಿದ್ದಾರೆ ಈ ಟ್ರೀಟ್ಮೆಂಟ್ಗೋಸ್ಕರ. ಅವರ ಸಿಸ್ಟರ್ ನೀವು ನೋಡ್ತೀರಿ, ಅವ್ರ ಪತಿ ಒಂದು ಗಾರ್ಮೆಂಟ್ಸಲ್ಲಿ ಮೆಕ್ಯಾನಿಕ್. ಅವ್ರಿಗೆ ಸಂಬಳ ಬರುತ್ತೆ, ನಿಮ್ಗೆ ಗೊತ್ತಿರುತ್ತೆ, ಹಾಗಾಗಿ ಬಿಡಿಸಿ ಹೇಳಬೇಕಾಗಿಲ್ಲ. ಇದು ಮನೆ ಇಲ್ಲಿ ಬಾಡಿಗೆ ಮನೆ. ನೋಡಿ ಇದೊಂದು ಬಾಡಿಗೆ ಮನೆ ಸ್ನೇಹಿತರೆ. ಎಷ್ಟು ಕಷ್ಟಪಟ್ಟು ಬದುಕ್ತಿದ್ದಾರೆ ಅವ್ರ ಜೀವನ. ಅವರು ಅಂದರೆ ಅವ್ರ ಅಕ್ಕ, ಅವ್ರ ಯಜಮಾನರು ಮತ್ತು 2 ಮಕ್ಕಳನ್ನ ಬೆಳೆಸೋದೇ ಬೆಂಗಳೂರು ಅಂತ ಒಂದು ನಗರದಲ್ಲಿ, ಒಂದು ಮಧ್ಯಮ ವರ್ಗ, ಲೋವರ್ ಮಿಡಲ್ ಕ್ಲಾಸ್. ಎಷ್ಟು ಕಷ್ಟ ನಿಮಗೆ ಗೊತ್ತಿದೆ. ಇನ್ನು ತಮ್ಮ ಅವ್ರಿಗೆ ಭರವಸೆ ಇದೆ, ಆಶಾವಾದ ಇದೆ, ಮನಸ್ಸು ಗಟ್ಟಿ ಇದೆ ಅವ್ರಿಗೆ. ನಾನು ಪುಟ್ಟಿದ್ದು ಮತ್ತೆ ಬರ್ತೀನಿ, ಮಂಚ ಹೇಳಿದೇನಾದ್ರು ಮಾಡ್ತೀನಿ, ಅಟ್ಲೀಸ್ಟ್ ಇದೇ ಮಂಚದ ಮೇಲೆ ಕೂತ್ಕೊಂಡು ನಾನೇನಾದರೂ ಮಾಡುವಂಥ ಕೆಲಸ ಮಾಡ್ತೀನಿ ಅಂತ. ಹಾಗಾಗಿ ನಾನು ನಿಮ್ಮಲ್ಲೆಲ್ಲರಲ್ಲೂ ಕೈ ಮುಗಿದು ತಲೆ ಬಗ್ಗಿಸಿ ಕೇಳ್ಕೊತೇನೆ, ಬೇಡ್ಕೊತೇನೆ, ದಯಮಾಡಿ ಇವ್ರಿಗೆ ಏನಾದರೂ ಸಹಾಯ ಮಾಡಿ. ನೀವು ಭಾಳ ದೊಡ್ಡವರಿದ್ದೀರಿ, ಉಳ್ಳವರಿದ್ದೀರಿ, ಪ್ರಾಮಾಣಿಕರಿದ್ದೀರಿ, ಈಗ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನೋ ಮನಸ್ಥಿತಿಯವರಿದ್ದೀರಿ. ದಯವಿಟ್ಟು ಅವ್ರಿಗೆ ಏನಾದ್ರು ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ.